ಹಾಯ್ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ನನ್ನ ಚಾನಲ್ ನೇಮ್ ಬಂದು ವಿ ಆರ್ ಕನ್ನಡ ಲಾಕ್ಸ್ ಅಂತ. ನನ್ನ ಹೆಸರು ಸುಮಲತಾ. ಇದು ಮಂತ್ರಾಲಯದಲ್ಲಿ ಇದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮಂತ್ರಾಲಯದ ವಿಡಿಯೋ ಬರುತ್ತೆ. ಮಂತ್ರಾಲಯಕ್ಕೆ ಹೊರಟಿದ್ದು ನಾವು. ಡೈರೆಕ್ಟಾಗಿ ಮಾತಾಡೋದಕ್ಕಾಗಲ್ಲ ಅಂತೇಳಿ ಈ ಥರ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಏನು ಅಂದ್ಕೋಬೇಡಿ. ಹಾಗೆ ಇವಾಗ ಗಾಡಿ ಬಂದಿತ್ತು, ಟಿ ಟಿ ಗಾಡಿ ಬುಕ್ ಮಾಡಿದ್ದು. ಅದಕ್ಕೆಲ್ಲ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಾಗೆ ಪೂಜೆ ಎಲ್ಲ ಮಾಡಿ ನೈಟು 10 ಗಂಟೆ ಆಗಿತ್ತು. ಬುಧವಾರ ನೈಟು ಹೊರಟಿದ್ದು ನಾವು ಗುರುವಾರ ದರ್ಶನಕ್ಕೆ. ಇಡೀ ಫ್ಯಾಮಿಲಿನೇ ಹೋಗ್ತಾಯಿದ್ದೀವಿ. ಇದು 2ನೇ ಸಲ ಹೋಗ್ತಾ ಇರೋದು ನಾವು ಮಂತ್ರಾಲಯಕ್ಕೆ. ಬೆಳಗ್ಗೆ 4 ಗಂಟೆ ಆಗಿತ್ತು ಮಂತ್ರಾಲಯಕ್ಕೆ ಹೋದಾಗ. ಹಾಗೆ ರೂಮ್ಗೆಲ್ಲ ಬುಕ್ ಮಾಡ್ಕೊಂಡು ರೂಮಿಗೆ ಹೋಗಿದ್ದು. ಎಲ್ಲರೂ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆಲ್ಲ ರೆಡಿಯಾಗಿ ಹೋಗೋಣ ಅಂತ. ನಾವೆಲ್ಲ ಇಲ್ಲಿ ಫ್ರೆಶಪ್ ಆಗಿ ನನ್ನ ಮಗನಿಗೆ ಮುಡಿ ಕೊಡಬೇಕಾಗಿತ್ತು. ಅವನಿಗೆ ಅಲ್ಲಿ ಮುಡಿ ಕೊಟ್ಟು ಆಮೇಲೆ ಹೊಳೆಲೆ ಸ್ನಾನ ಮಾಡಿಸಿ ಹೋಗೋಣ ಅಂತೇಳಿ ಇಲ್ಲೆಲ್ಲ ನಾವು ರೆಡಿಯಾಗಿ ಒಬ್ಬೊಬ್ಬರೇ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಟೋಟಲಾಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ. ನನ್ನ ಫ್ಯಾಮಿಲಿನ ಯಾರನ್ನೂ ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಮುಡಿ ಕೊಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಎಲ್ಲರೂ ಹೋಗ್ತಾಯಿದ್ದೀವಿ. ಅವನಿಗೆ ಮುಡಿ ಕೊಟ್ಬಿಟ್ಟು ಆಮೇಲೆ ಅಲ್ಲೇ ಹೊಳೆಯಲ್ಲಿ ಸ್ವಲ್ಪ ಸ್ನಾನ ಮಾಡಿಕೊಂಡು ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಇಲ್ಲಿ ಮುಡಿ ಕೊಡ್ತಾ ಇದ್ದೀವಿ. ಇವಾಗ ಮುಡಿ ಕೊಟ್ಟು ಅವನೇನು ಅಳೋದಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕುಂತಿದ್ದಾನೆ. ನನ್ನ ತಮ್ಮ ಕರ್ಕೊಂಡೋಗಿ ಹೊಳೆಯಲ್ಲಿ ಸ್ನಾನ ಮಾಡಿಸ್ಕೊಂಡು ಬಂದ. ಅಲ್ಲಿ ಫ್ರೆಶಪ್ ಆಗಿದ್ದೆಲ್ಲ ಏನೂ ತೋರಿಸಿಲ್ಲ. ಈಗ ಇಲ್ಲಿ ಲೈನಿಗೆ ಬಂದರೆ ತುಂಬ ಜನ ಇದ್ದರು. ಗುರುವಾರ ದರ್ಶನ ಅಲ್ವಾ, ಸೊ ಅದರಿಂದ ತುಂಬ ಕ್ಯೂ ಸಿಸ್ಟಮ್ ಎಲ್ಲ ಮಾಡಿಬಿಟ್ಟಿದ್ರು. ಲಾಸ್ಟ್ ಟೈಮ್ ಬಂದಾಗ ಈ ಥರ ಏನೂ ಇರಲಿಲ್ಲ. ಒಳಗಡೆಯಿಂದ ಡೈರೆಕ್ಟಾಗಿ ಹಾಗೆ ಹೋಗ್ತಾಯಿದ್ದು. ಅಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ದರಿಂದ ರಾಯರು ಹೀಗೆ ತೋರಿಸ್ತಾಯಿದ್ದೀನಿ. ರಾಯರ ದರ್ಶನವೂ ಚೆನ್ನಾಗಾಯಿತು. ಆಮೇಲೆ ಇಲ್ಲಿ ರಾಯರು ವಿಠಲ ದೇವ್ರನ್ನ ಮೆರವಣಿಗೆಗೆ ಕರ್ಕೊಬಂದರು ಮಧ್ಯಾಹ್ನ. ಇಲ್ಲಿ ಹೆಜ್ಜೆ ನಮಸ್ಕಾರನೂ ಹಾಕಿದ್ದೆ, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹೆಜ್ಜೆ ನಮಸ್ಕಾರದ್ದು ಕ್ಲಿಪ್ಸು ಮಿಸ್ ಆಗಿದೆ. ಅದೆಲ್ಲ ನಮಸ್ಕಾರ ಎಲ್ಲ ಹಾಕಿ ಇದು ಮೆರವಣಿಗೆ ಎಲ್ಲ ಮಾಡ್ತಿರ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಈ ಕಡೆ ತೀರ್ಥ ಮತ್ತು ಮಂತ್ರಾಕ್ಷತೆ ಎರಡೂ ಕೊಡ್ತಾರೆ. ಅದೆಲ್ಲ ಇಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜಾನಕಿ ರಮಣನ ಶ್ರೀ ಜಯ ರಾಮ. ಹಾಗೆ ಇವಾಗ ಅಭಯ ಸ್ವಾಮಿಗೆ ಹೋಗೋಣ ಅಂತೇಳಿ ಅಭಯ ಆಂಜನೇಯಂಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇದು ಕ್ಲಿಪ್ಪಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅಂತೇಳಿ ಭತ್ತ ಎಲ್ಲ ಬೆಳೆದಿದ್ರು, ಅದನ್ನೆಲ್ಲ ತಗೊಂಡು ಇವಾಗ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದೋ. ಅಲ್ಲೋಗಿ ಅಲ್ಲಿ ಅಭಯ ಆಂಜನೇಯನ ದರ್ಶನ ಮಾಡಿಕೊಂಡು ಅಲ್ಲೂ ತುಂಬ ಜನ ಇದ್ದರು. ಇಲ್ಲಿ ಮಂತ್ರಾಲಯದಿಂದ ಹೋದವರೆಲ್ಲ ಅಲ್ಲಿ ಹೋಗ್ತಾಯಿದ್ರು. ನೆಕ್ಸ್ಟು ಅಪ್ಪಣ್ಣಾಚಾರ್ಯರ ಬೃಂದಾವನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಈ ಥರ ಎಲ್ಲ ಹೊಳೆ ಇದೆ. ಅದೇ ತುಂಗಭದ್ರದ್ದೇ ಹೊಳೆ ಈ ಕಡೆ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಹೊಳೆ ಎಲ್ಲ ನೋಡಿಕೊಂಡು. ಹಾಗೆ ಇಲ್ಲಿ ಅದು ಬೃಂದಾವನನೂ ದರ್ಶನ ಮಾಡಿಕೊಂಡು ಮೇಲ್ಗಡೆ ಬಿಚ್ಚಾಲೆ ದೇವ್ರಂತ ಇದೆ, ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಹೊರಟ್ವಿ. ಮತ್ತು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೇ ಸಂಜೆವರೆಗೂ ಇದ್ದು ದೇವಸ್ಥಾನದಲ್ಲೇ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಿ ಇದೆಲ್ಲ ನೋಡ್ಕೊಂಡು ಹೋಗಿದ ಮೇಲೆ ಸಂಜೆ ಅಲ್ಲಿ ಮತ್ತು ಮಂತ್ರಾಲಯದಲ್ಲಿ ಇದೆಲ್ಲ ಹಳೆಯದು ಆವಾಗಿನ ಕಾಲದ್ದೆಲ್ಲ ಏನೇನು ಯೂಸ್ ಮಾಡಿದರೋ ಅದೆಲ್ಲ ಇಟ್ಟಿದ್ದಾರೆ. ಬೆಳ್ಳಿ ಮತ್ತು ವೀಣೆ ಅದೆಲ್ಲ ಬೆಳ್ಳಿ ಐಟಮಲ್ಲೇ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ, ತುಂಬ ಸುಂದರವಾಗಿ ಕಾಣಿಸ್ತಾ ಐತೆ.
ಹಾಗೆ ಇದೆಲ್ಲ ನೋಡಿಕೊಂಡು ಸಂಜೆ ಒಂದು 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ರಥೋತ್ಸವನ. 5 ರಥದಲ್ಲಿ ದೇವ್ರನ್ನ ತಗೊಂಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮಂತ್ರಾಲಯ ಅಂದ್ರೇ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ರಾಯರು ನಂಬಿದವ್ರಿಗೆ ಕೆಟ್ಟದ್ದು ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾನು ನಂಬಿದ್ದೀನಿ. ನೋಡೋಣ ರಾಯರು ಎಲ್ಲಿಗೆ ತಗೊಂಡೋಗಿ ಮುಟ್ಟಿಸ್ತಾರೆ ಅಂತ. ಇದೆಲ್ಲ ಆಗಿದ್ಮೇಲೆ ರಮಣನ ಅನುಗ್ರಹ ಪಡೆದ ಗುರುವೇ. ಬೆರೆಸಿ ಚಂದನ ಕರೆವವ. ರಥೋತ್ಸವ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಡ್ತಾ ಇದ್ದೀವಿ ಊಟಕ್ಕೆ ಅಂತ ಹೋಗಿದ್ದು. ಅಲ್ಲಿ ಊಟ ಎಲ್ಲ ತುಂಬ ರಶ್ ಇತ್ತು. ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಬ್ಯಾಂಗ್ಳೂರ್ಗೆ ಹೊರಟ್ವಿ.